ಮೊಬೈಲ್ ಫೋನ್ಗಳನ್ನು ನೀವು ಮಕ್ಕಳಿಗೆ ನೀವು ಅದನ್ನು ನಿಷೇಧ ಮಾಡಬೇಕು. ಬಹಳ ಅಂದರೆ ಬಹಳ ಇದು ಇಂಪಾರ್ಟೆಂಟು. ಸಣ್ಣ ಮಕ್ಕಳಿಗೆ ನೀವು, ಯಾಕಂದರೆ ಕೊರೋನಾ ಬಂದಮೇಲೆ ಅದನ್ನು ಇದು ಕಂಪಲ್ಸರಿ ಮಾಡಿಬಿಟ್ಟಿದ್ರು ಸ್ಕೂಲ್ಗೋಸ್ಕರ, ಎಜುಕೇಷನ್ಗೋಸ್ಕರ. ಬಟ್ ಅದೇ ರೂಢಿ ಆಗಿದೆ. ಕೆಲವೊಂದು ತಾಯಿಯಂದರು ಮೊಬೈಲ್ ಕೊಟ್ಟರೆ ಮಕ್ಕಳು ಊಟ ಮಾಡ್ತಾರೆ ರೀ, ನಮ್ಮ ಮಕ್ಕಳು ಮಾತು ಕೇಳೋಂಗಿಲ್ಲ. ಇದನ್ನು ತಡೆ ಹಿಡಿರಿ. ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ. ಯಾಕಂದರೆ ಮೊಬೈಲ್ನಲ್ಲಿ ನೋಡಿದ್ರೆ ಇವೇ ಬರ್ತಾವೆ. 100%ನಲ್ಲಿ 70% ನೀವು ಇದೇ ಅಶ್ಲೀಲ ಗೀತೆಗಳು ಬರುತ್ತೆ. ಇದೇ ಅಂದರೆ ಹೊಡಿ ಬಡಿ ಕಡಿ ಇದೆ ವಿನಃ ಒಂದಿಷ್ಟು ಸಂಸ್ಕೃತಿಯ ಮುಂಬರುವ ಸಂಸ್ಕೃತಿ ಬೆಳವಣಿಗೆ ಆಧಾರಿತವಾಗಿ ಯಾವುದೂ ಇಲ್ಲ ಅಂತ ಹೇಳ್ತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹಿಂದೆ ರಾಜರ ಕಾಲದಿಂದಲೂ ಮನೋರಂಜನೆ ಅನ್ನೋದು, ಇದು ಕಲೆ ಅನ್ನೋದು ಹೆಂಗೆ ಬಂದೈತೆ ಅಂದ್ರೆ, ರಾಜರು, ರಾಜಮನೆತನ, ಆಮೇಲೆ ಅಲ್ಲಿರೋ ಪ್ರಜೆಗಳಿಗೆ ಒಂದು ಮನೋರಂಜನೆ ನೀಡುವಂಥ ಒಂದೇ ಉದ್ದೇಶದಿಂದ ಈ ಕಲೆ ಅನ್ನೋದು ಜನ್ಮ ತಾಳಿದ್ದು. ಈಗ ಅದರ ಉದ್ದೇಶ ಎಲ್ಲಿ ಹೊಂಟೈತಿ? ಈಗ ಅದರ ಧ್ಯೇಯ ಎಲ್ಲಿ ಹೊಂಟೈತಿ? ವೈಯಕ್ತಿಕವಾಗಿ ಹೊಂಟೈತಿ. ಸಮಾಜವನ್ನು ಹಾಳು ಮಾಡುವಂಥ ಒಂದು ರೀತಿ ಒಳಗೆ, ದಾರಿ ಒಳಗೆ ಅದು ನಡೆದೈತಿ. ಅದು ಬೇಡ. ಕಲೆಯನ್ನು ಬರೀ ಮನೋರಂಜನೆಗೋಸ್ಕರ ಹಾಗೂ ಸಮಾಜದ ಒಳಿತಿಗೋಸ್ಕರ, ಅಂದರೆ ಏನೋ ನೋಡ್ರಿ, ಮೊದಲು ಬಯಲಾಟ ಬರ್ತಿದ್ದು, ಸರ್ಕಾರ ದವಾಖಾನೆ ನೀವು ಏನಾರೇ ಇವು ರೋಗಗಳು ನಾವು ಸಣ್ಣವರಿದ್ದಾಗ ನೋಡೀವ್ರಿ. ನನಗೆ ಅದು ನೆನಪೈತೆ. ನನಗೆ ಯಾವ್ದಾರ ಕುಷ್ಠರೋಗ ಅವೆಲ್ಲ ನಿರ್ಮೂಲನೆ ಅದು. ಈಗ ಅದ್ರ ಬಗ್ಗೆ ಜನಜಾಗೃತಿ ಮೂಡಿಸೋಗೋಸ್ಕರ ಬಯಲಾಟದವ್ರು ಬರ್ತಿದ್ರಿ. ಅವ್ರೇನು ಇದು ಅಲ್ರಿ, ಅವರೆಲ್ಲ ನೌಕರಸ್ಥ ಮನುಷ್ಯರು ಇರ್ತಿದ್ರು, ಬರ್ತಿದ್ರು, ಅವ್ರೊಂದು ಪ್ಲ್ಯಾನ್ ಮಾಡ್ಕೋತ ಬರ್ತಿದ್ರು. ಅವ್ರು ಹಂಗೆ ಮನೆ ಪಾಂಪ್ಲೆಟ್ಸ್ ಕೊಟ್ಟು ಹೋಗಿರ್ಲಿಲ್ಲ ರೀ. ಒಂದು ಸಾಯಂಕಾಲ ಒಂದು ಬೆಳದಿಂಗಳ ಟೈಮ್ ಒಂದು 8-10 ಜನ ಅವ್ರು ಬಂದು ಬೀದಿ ನಾಟಕ ಮಾಡ್ತಿದ್ರು. ಹಿಂಗೆ ಮಾಡಿದ್ರೆ ಕುಷ್ಠರೋಗ ನಿವಾರಣೆ ಆಕೈತಿ, ಹಿಂಗೆ ಮಾಡಿದ್ರೆ ಒಂದು HIV ದೂರ ಆಗ್ತೈತಿ ಅನ್ನೋದು ತಿಳುವಳಿಕೆ ಹೇಳ್ತಿದ್ರು. ಅದನ್ನು ಕಲೆ ಮೂಲಕ ಹೇಳ್ತಿದ್ರು. ಯಾಕೆ ಅದು ಪರಿಣಾಮಕಾರಿಯಾಗಿತ್ತು ಅನ್ನೋ ಒಂದೇ ಉದ್ದೇಶ. ಸೊ ಹಾಗಾಗಿ ಒಳ್ಳೇದು ಅನ್ನೋದನ್ನ ಬೇಗ ಹೋಗ್ತೈತಿ. ಕಲೆಯಿಂದ ನೀವು ಕೆಟ್ಟದ್ದು ಕೊಟ್ಟರು ಹೋಗ್ತೈತಿ, ಒಳ್ಳೇದು ಕೊಟ್ಟರು ಹೋಗ್ತೈತಿ. ನಾವು ಒಳ್ಳೇದು ಕೊಡೋನು, ಕೆಟ್ಟದ್ದು ಬೇಡ. ನಮ್ಮದು ಕಾಲ ಬಿಡ್ರಿ. ನಮ್ಮದು ಏನಾಗೈತೆ ಆಗೋಗ್ಲಿ, ನಮ್ಮ ಮಕ್ಕಳ ಭವಿಷ್ಯ ನೋಡೋಣ್ರಿ. ಮೊದಲ ನಮ್ಮ ಮಕ್ಕಳು ಹಾಳಾಗಕತ್ತಾವ ಇದರಿಂದ, ಅದು ಆಗೋದು ಬೇಡ. ನಾವು ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೇದೇ ಬಯಸ್ತೀವಲ್ಲ. ನಮ್ಮ ಮಗಗೆ ಹೊಲ ಆಗಬೇಕು, ಮನೆ ಆಗಬೇಕು ಅಂತ ನಾವು ನಮ್ಮದು ಬಿಟ್ಟು ನಾವು ಕಷ್ಟಪಟ್ಟು ದುಡ್ದು ಮಕ್ಕಳಿಗೆ ಮಾಡಿಡ್ತೀವಿ. ಅದೇ ಥರ ಇದು ಬಿಡ್ರಿ, ಮಕ್ಕಳಿಗೆ ಇದು ಒಳ್ಳೆ ಸಂಸ್ಕಾರ ಮಾಡಿಡೋನು. ನಾವು ಮಾಡೋನು, ನಾವು ಅಷ್ಟೇ ಮಾಡಿದ್ರೆ ಆಗೋದಿಲ್ಲ. ನೀವು ಕೈ ಜೋಡಿಸ್ಬೇಕು. ನಮಗೆ ಯಾಕೆ ಪಬ್ಲಿಕ್ ನಮಗೆ ಕರೆಸ್ತಾರಂದ್ರೆ ಅವ್ರದ್ದು ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟ್. ಇದು ಸಕ್ಸಸ್ ಆಗ್ಬೇಕಂದ್ರೆ 100ರೊಳಗೆ 70% ಇವೇನು ಗ್ರಾಮೀಣ ಇವ್ರು ಇರ್ತಾರಲ್ರಿ, ಆಯೋಜಕರು ಕರೆಸ್ತಾರಲ್ಲ, ಊರವರು ಒಂದು ಅವ್ರದ್ದು ಜಾತ್ರೆ ಇರ್ಬೋದು, ಏನೋ ಒಂದು ಕಾರ್ಯಕ್ರಮ ಕರೆಸ್ತಾರಲ್ಲ, ಅವ್ರದ್ದೇ ಇರ್ಬೇಕು ರೀ. ಅಂಥವ್ರು ಇದ್ದಾರೆ. ಮತ್ತು ಅಂಥವ್ರು ಕರೆಸಿ ಕಾರ್ಯಕ್ರಮ ಮಾಡ್ತಾರೆ. ನಮಗೆ ಚಲೋ ಜನ ಕರೆಸಿ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲನೂ ಹಾಗೆ ಆಗಲಿ ಅಂತ ಬಯಸ್ತೀವಿ ನಾವು ಅಷ್ಟೇ. ಕೆಟ್ಟದಾಗೋದು ಬೇಡ, ಒಳ್ಳೇದಾಗೋದು ಅಷ್ಟೇ. ಅಶ್ಲೀಲ ಗೀತೆ ಆಗಲಿ, ಜನಪದ ಗೀತೆ ಆಗಲಿ, ಯೂಟ್ಯೂಬರ್ಸ್ ಆಗಲಿ, ಕೆಲವೊಂದು ಟ್ರೋಲ್ಸ್ಗಳು ಮಾಡ್ತಾರೆ. ಕೆಲವೊಂದು ಯೂಟ್ಯೂಬರ್ಸ್ ತಮ್ಮ ಫಾಲೋವರ್ಸ್ ಜಾಸ್ತಿ ಆಗಲಿ ಅಂತ ಕೆಲವು ಮಾಧ್ಯಮಗಳು ಕೂಡ ತಮ್ಮ ಫಾಲೋವರ್ಸ್ ಆಗಲಿ, ಇದು ಆಗಲಿ ಅಂತಂದು ಹೇಳಿ ಕೆಲವೊಂದು ಟ್ರೋಲ್ ಮಾಡ್ತಿರ್ತಾರೆ. ಕಲಾವಿದ್ರ ಮೇಲೆ ಟ್ರೋಲ್ ಮಾಡ್ತಿರ್ತಾರೆ, ಅಶ್ಲೀಲ ಮಾತುಗಳನ್ನು ಟ್ರೋಲ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇದನ್ನು ವೈಯಕ್ತಿಕವಾಗಿ ತಗೊಳ್ದೇನೆ ಇದು ಸಾಮಾಜಿಕವಾಗಿ ನಾವು ಕಲಾವಿದರಾಗಿ ನಾವು ಕಾರ್ಯಗಳನ್ನು ಮಾಡಬೇಕು. 6ನೇ ತಾರೀಕು ಎಲ್ಲ ಉತ್ತರ ಕರ್ನಾಟಕದ ಕಲಾವಿದರ ಸಂಘದಿಂದ ಕಲಾವಿದರು ಬಂದಿದ್ದೀವಿ. ಸಂಘ ಅಂತ ಏನಿಲ್ಲ, ಎಲ್ಲರೂ ಕಲಾವಿದರು ಸ್ವ ಇಚ್ಛೆಯಿಂದ. ಯಾಕಂದರೆ ಕೆಲವೊಂದು ದಿನಗಳಲ್ಲಿ ಕೆಲವೊಂದು ನಾವು ನೋಡ್ತಾ ಇದ್ದೀವಿ, ಅಶ್ಲೀಲ ಗೀತೆಗಳು ಬಹಳ ಆಗ್ತಾಯಿದೆ. ಅದರಲ್ಲಿ ನಮಗೆ ಬರು ಮಾಡಿಕೊಂಡು ಅಂಥ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಿಗೆ ಕರೆಸಿ ಅದರಲ್ಲಿ ಅಶ್ಲೀಲ ಗೀತೆಗಳನ್ನು ಮಾತಾಡೋದು, ಅಶ್ಲೀಲ ಗೀತೆಗಳನ್ನು ಹಾಡೋದು, ಅಶ್ಲೀಲ ಗೀತೆ ಮೇಲೆ ನೃತ್ಯ ಮಾಡೋದು, ಇದನ್ನು ಕಡಿವಾಣ ಹಾಕಬೇಕು ಅಂತ ಹೇಳಿ ಎಲ್ಲ ಕಲಾವಿದರು ಒಕ್ಕೂಟಿ ಇವತ್ತಿನ ದಿನ ರಂಗಮಂದಿರದಿಂದ DC ಆಫೀಸರ್ವರೆಗೂ ಅವ್ರಿಗೆ ಒಂದು ಮನವಿ ಪತ್ರ ಇವತ್ತು ಕೊಟ್ಟಿದ್ದೀವಿ. ಸೊ ನಮ್ಮ ಕಲಾವಿದರುಗಳಲ್ಲೂ ಎಲ್ಲ ಕಲಾವಿದರಿಗೂ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದೇ ಮಾಧ್ಯಮಗಳ ಮೂಲಕ ಅವರಿಗೆ ಸಂದೇಶಗಳನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಅಶ್ಲೀಲ ಗೀತೆಗಳನ್ನು ಹಾಡಬೇಡಿ, ಅಶ್ಲೀಲ ಗೀತೆಗಳನ್ನು ಮಾತಾಡಬೇಡಿ, ಅದೇ ರೀತಿ ಅಶ್ಲೀಲ ನೃತ್ಯಗಳನ್ನು ಮಾಡಬೇಡಿ. ಲೇಡೀಸ್ ಸಿಂಗರ್ ಆಗಲಿ, ಜೆಂಟ್ಸ್ ಸಿಂಗರ್ ಆಗಲಿ, ಎಲ್ಲ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ರಿಗೂ ಇದೇ ಮಾಧ್ಯಮ ರೀತಿಯಿಂದ ಅವರಿಗೆ ನಾವು ಸಂದೇಶಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಅಂತಿದ್ದೀವಲ್ಲ, ನಮ್ಮ ಮುಂದಿನ ಪೀಳಿಗೆಗಳಿಗೆ ಸಂಗೀತದ ಸಂಸ್ಕೃತಿ ಅಂದರೆ ಏನು ಅಂತ ತಿಳುವಳಿಕೆ ಇರಬೇಕು.
ಸೊ ಅದನ್ನೇ ತಿಳುವಳಿಸಿಕೆ ಒಂದು ಒಂದು ಒಳ್ಳೆಯ ಒಂದು ಬಂಚ್ ಅಂತೀವಲ್ಲ, ಒಂದು ಒಳ್ಳೆಯ ಸಂಸ್ಕೃತಿಯನ್ನು ನಾವು ಮುಂದಿಡಬೇಕು ಅನ್ನೋ ಅಂಥ ಆಸೆನೇ ಇಲ್ಲಿವರೆಗೂ ಏನಾಗಿದೆ, ಅಶ್ಲೀಲ ಗೀತೆ ಆಗಲಿ, ಜನಪದ ಗೀತೆ ಆಗಲಿ, ಯೂಟ್ಯೂಬರ್ಸ್ ಆಗಲಿ, ಕೆಲವೊಂದು ಟ್ರೋಲ್ಸ್ಗಳು ಮಾಡ್ತಾರೆ. ಕೆಲವೊಂದು ಯೂಟ್ಯೂಬರ್ಸ್ ತಮ್ಮ ಫಾಲೋವರ್ಸ್ ಜಾಸ್ತಿ ಆಗಲಿ ಅಂತ ಕೆಲವು ಮಾಧ್ಯಮಗಳು ಕೂಡ ತಮ್ಮ ಫಾಲೋವರ್ಸ್ ಆಗಲಿ, ಇದು ಆಗಲಿ ಅಂತಂದು ಹೇಳಿ ಕೆಲವೊಂದು ಟ್ರೋಲ್ ಮಾಡ್ತಿರ್ತಾರೆ, ಕಲಾವಿದ್ರ ಮೇಲೆ ಟ್ರೋಲ್ ಮಾಡ್ತಿರ್ತಾರೆ, ಅಶ್ಲೀಲ ಮಾತುಗಳನ್ನು ಟ್ರೋಲ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇದನ್ನು ವೈಯಕ್ತಿಕವಾಗಿ ತಗೊಳ್ದೇನೆ ಇದು ಸಾಮಾಜಿಕವಾಗಿ ನಾವು ಕಲಾವಿದರಾಗಿ ನಾವು ಕಾರ್ಯಗಳನ್ನು ಮಾಡಬೇಕು. ಇದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಸಂದೇಶ ಇರಬೇಕು, ಒಳ್ಳೆಯ ಸಂಸ್ಕೃತಿನ ನಾವು ಬೆಳೆಸಬೇಕು ಅನ್ನೋದೇ ಒಂದು ಉದ್ದೇಶ ಆಗಿರಲಿ ಇನ್ನು ಮುಂದೆ ಬರುವ ಪೀಳಿಗೆಗಳಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇಷ್ಟು ಜನ ಕಾಣ್ತಾ ಇಲ್ಲ, ನೀವು ಎಷ್ಟು ಕಲಾವಿದರಲ್ಲ ಅಷ್ಟು ಜನ ಕಾಣ್ತಾ ಇಲ್ಲ ಅಂದ್ರೆ ಅರ್ಧ ಜನ ಬಂದಿದೆ. ಇಲ್ಲ ಸರ್, ಇವತ್ತಿನ ಹೋರಾಟಕ್ಕೆ ನಾವು ಆ್ಯಕ್ಚುಲಿ ಮಾಡಿರುವಂತಹ ಒಂದು ಮಾಧ್ಯಮದಿಂದ ನಾವು ಕರೆದಿರುವಂಥ ಒಂದು ಮಾಧ್ಯಮ ಏನಿದೆ, ಯಾರಿಗೂ ಬನ್ರಿ ಅಂತ ಹೇಳಿಲ್ಲ, ಎಲ್ಲ ಕಲಾವಿದರು ಸೇರಿ ಸ್ವ ಇಚ್ಛೆಯಿಂದ ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂಡ ಬರ್ತಾರೆ ಅನ್ನೋ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಕೂಡ. ಯಾಕಂದರೆ ಅವರಿಗೆ ಒಂದು ಸ್ವಲ್ಪ ಕೆಲವೊಂದು ಜನ ಇಲ್ಲಿ ಬಂದ ಮೇಲೆ ಕೆಲವೊಂದು ಜನ ಕಲಾವಿದರು ನಮಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನಾವು ಬರಬೇಕಾಗಿತ್ತು ಅಂತಂದು ಹೇಳಿ. ಇವತ್ತಿನ ಏನು ನಿಮಗೆ ಜನಸಂಖ್ಯೆ ಕಾಣಿಸ್ತಾ ಇದೆ, ಯಾರಿಗೂ ಆಹ್ವಾನ ಮಾಡಿಲ್ಲ, ಯಾರಿಗೂ ಕಾಲ್ ಮಾಡಿಲ್ಲ, ಎಲ್ಲರೂ ಸ್ವ ಇಚ್ಛೆಯಿಂದ ಬಂದು ಒಳ್ಳೆಯ ಉದ್ದೇಶಕ್ಕಾಗಿ, ಅಂದರೆ ನಮ್ಮ ನಡೆ ಅಶ್ಲೀಲ ಗೀತೆಗಳ ವಿರುದ್ಧ ಕಡೆ ಅಂತ ನಾವು ಬಂದಿದ್ದೀವಿ. ಸೊ ಹಾಗಾಗಿ ಇಲ್ಲ ಸರ್, ಜನ ಏನು ಆರೋಪ ಮಾಡ್ತಾರೆ, ಫಸ್ಟಿಗೆ ಚಾಲು ಮಾಡಿದ್ರು ನೀವು, ಇವಾಗ ಯಾಕೆ ವಾಪಸ್ ಇದು ಮಾಡಕತ್ತಾರೆ ಸರ್? ಏನಾಗ್ತಾ ಇದೆ, ಇಲ್ಲ ಸರ್ ಏನಾಗ್ತಾ ಇದೆ, ಇದಕ್ಕೊಂದು ನಾನು ಉದಾಹರಣೆ ಕೊಡಕ್ಕೆ ಹೇಳ್ತೀನಿ. ಜನಪದ ಅಂದರೆ ಜನಗಳ ಮಾತಿನಿಂದ ಬರುವಂಥ ಪದಗಳು ಜನಪದ ಆಗಿ ಮೊದಲಿನಿಂದ ಅದು ಗೀಗಿ ಪದ ಆಗಿತ್ತು, ಒಂದು ನೀತಿ ಕತೆ ಅಂತ ಒಂದು ಸ್ಟೋರಿ ಥರ ಅದು ಆವಾಗ ಜನಪದ ಗೀತೆಗಳು ಬರ್ತಾ ಇದ್ದು. ಅದನ್ನು ಆಧಾರಿತ ಇಟ್ಕೊಂಡು ಈಗ ನಾವು ಆಡು ಭಾಷೆಗಳನ್ನು ಉತ್ತರ ಕರ್ನಾಟಕದಲ್ಲಿ ತಾಯಿ ಮೇಲೆ ಬೈಯೋದಾಗಲಿ, ಮಕ್ಕಳಿಗೆ ಅಶ್ಲೀಲವಾಗಿ ಬೈಯೋದಾಗಲಿ, ಅದು ಆಡು ಭಾಷೆ ಅಂತ ತಿಳ್ಕೊಂಡು ಆ ಸಾಹಿತ್ಯವನ್ನು, ಅಂದರೆ ಅಂತೀವಲ್ಲ ಸರ್ ನಾವು ಕಸದ ಬುಟ್ಟಿಯಲ್ಲಿರುವ ಶಬ್ದಗಳನ್ನು ತಂದು ನಾವು ವೇದಿಕೆ ಮೇಲೆ ಇಟ್ಟಿದ್ದಾರೆ ಕೆಲವೊಂದು ಕಲಾವಿದರುಗಳು. ಅದನ್ನು ಆಗಬಾರ್ದು, ಅದನ್ನು ನೋಡ್ಕೊಂಡು ಇನ್ನೂ ಸುಧಾರಿಸ್ತಾರೆ ಅಂದರೆ ಅಂತೀವಲ್ಲ ಸರ್, ಈಗ ಅಕ್ಕ ಮಾಡಿದ್ರೆ ತಂಗಿ ಏನು ಬಿಡ್ತಾಳೇನೋ, ಅಕ್ಕ ಊರು ತಿರುಗಾಡ್ತಾಳೆ, ತಂಗಿ ದೇಶನೇ ತಿರುಗಾಡ್ತಾಳೆ, ಹಂಗೆ ಬೇಡ ಅಂಥ ಕಲಾವಿದರು ಹುಟ್ಕೊಂಡ್ರು. ಅದಕ್ಕೋಸ್ಕರ ಅದು ಇನ್ನೂ ಹೆಚ್ಚಿಗೆ ಆಗಬಾರ್ದು ಅನ್ನೋದಕ್ಕೆ ನಾವು ಈ ಕಲಾವಿದರ ಮೇಲೇ ನಾವು ಅವರಿಗೆ ಹೇಳುವಂಥ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಯಾಕಂದ್ರೆ ಬೇರೆ ಕಲಾವಿದರು ಅದಲ್ಲ ನಿಮ್ಮ ಮೇಲೆ ಆರೋಪ ಮಾಡಕತ್ತಾರೆ. ಹೌದು ಸರ್, ನಮ್ದು ಪಬ್ಲಿಸಿಟಿ ನೋಡಕ್ ಆಗ್ತಿಲ್ಲ ನಿಮ್ಗೆ, ಯಾಕಂದ್ರೆ ನಿಮ್ದು ಪಬ್ಲಿಸಿಟಿ ಮುಗೀತು, ನಮ್ಗೆ ಇದು ಮಾಡಕ್ಕೆ ನೀವು ಇಂಥ ಫೋಟೋಸ್ ಮಾಡಕತ್ತೀರಿ, ನಮ್ಗೆ ಇದು ಸ್ಟಾಪ್ ಮಾಡಕತ್ತೀರಿ ಅಂದ್ರೆ ಆರೋಪ ಮಾಡಕತ್ತಾರೆ. ಸರ್ ಒಂದ್ ನಿಮಿಷ. ಈಗ ನಾವು ಇಲ್ಲಿ ಬಂದಿವಲ್ರಿ, ಈಗ ನಿನ್ನೆ ನಮ್ಮ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡೇ ಬಂದಿವಿ, ಈಗ ನಾಳೆನೂ ನಮ್ಮ ಕಾರ್ಯಕ್ರಮ ಅದಾವ. ಎಲ್ಲೋ ನಾವು ಇವಾಗ ಖಾಲಿ ಇದೀವಿ, ಆ ಕಾರಣಕ್ಕೆ ನಮ್ಮ ಬುಡಕ್ಕೆ ಬೆಂಕಿ ಬಂದೈತಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇದಕ್ಕೆ ನಿಂತಿಲ್ಲ. ಹಂಗೆ ನಿಂದಿರ್ಬೇಕಂದ್ರೆ ನಾವು ಒಬ್ಬಕ್ಕೆ ನಿಂದಿರ್ಬೇಕು, ಇವ್ರು ಒಬ್ರು ನಿಂದಿರ್ಬೇಕು, ಇನ್ನೊಂದು ಇಬ್ರು ನಿಂದಿರ್ಬೋದು. ಅಷ್ಟು ಜನಕ್ಕೆ ಮಾತ್ರ ಅವಕಾಶ ಇಲ್ಲದೆ ಇದ್ದಂಗೆ ಮಾತ್ರ ಆದರೆ ಇಲ್ಲಿ ಸುಮಾರು ಕಲಾವಿದರು ಅದಾರ, ಯಾರು ಖಾಲಿ ಕುಂತಿರೋ ಕಲಾವಿದರಲ್ಲ, ಎಲ್ಲರೂ ಬ್ಯುಸಿ ಇರೋ ಕಲಾವಿದರು. ಆದರೂ ಬಂದಾರ. ಕಾರಣ ಇಷ್ಟೇ, ನಮಗಿನ್ನ ಯೋಚನೆ ಮಾಡ್ರಿ, ಸಮಾಜದ ಬಗ್ಗೆ ಕಳಕಳಿ ಜಾಸ್ತಿಯಾಗೆ ಮಾಡ್ತಾ ಇರೋದು. ಇದನ್ನು ವೈಯಕ್ತಿಕ ಅಲ್ಲ, ಯಾಕಂದ್ರೆ ಮಕ್ಕಳು ಭಾಳ ಹಾಳಾಗ್ತಾರೆ. ಮೇನ್ ಅದೇ ರೀ, ಸಣ್ಣ ಮಕ್ಕಳು ಹೋದ ತಕ್ಷಣ ಮೊದಲು ನಾವು ಭಕ್ತಿಗೀತೆ, ಆಮೇಲೆ ಕನ್ನಡ ಪರ ಗೀತೆ, ಆಮೇಲೆ ಒಂದು ರೈತ ಗೀತೆ, ಆಮೇಲೆ ಒಂದಿಷ್ಟು ಏನು ಸೋಲೋ ಗೀತೆಗಳು, ಆಮೇಲೆ ಡುಯೆಟ್ ಗೀತೆ, ಈ ಥರ ನಮ್ಮ ಕಾರ್ಯಕ್ರಮದ ಒಂದು ಅಜೆಂಡಾ ಹೋಗ್ತಾ ಇತ್ತು. ಈಗ ಒಂದು ಭಕ್ತಿಗೀತೆ ಹಾಡಿದ ತಕ್ಷಣ ಮಕ್ಕಳು ಏನು ಮಾಡ್ತಾರೆ, ಕೈ ಎತ್ತಿ ಜನಪದ ಹಾಡ್ರಿ, ಅದು ಹಾಡ್ರಿ, ಇದು ಹಾಡ್ರಿ, ಇವೇನು ಸಾಹಿತ್ಯಗಳು ಇದಾವಲ್ರಿ ಪ್ರೆಸೆಂಟ್ ನಡಿ, ಅವು ಕೇಳಾಕತ್ತಾರ. ಇದನ್ನು ನಾವು ಭಾಳ ದಿನ ಆಯಿತು ಅಬ್ಸರ್ವ್ ಮಾಡ್ಕೊತ ಬರ್ತಾನೆ ಇದ್ದೀವಿ. ಆಮೇಲೆ ಇದು ಒಂದು ಹಂತಕ್ಕೆ ಹೆಂಗಾಯ್ತಂದ್ರೆ ಈಗ ಅತಿರೇಕವಾಗಿ ಬೆಳೆದು ಬಿಟ್ಟೈತ್ರಿ ಸರ್. ಇದು ಕ್ಯೂರ್ ಮಾಡುವಂಥ ಸ್ಟೇಜ್ ಒಳಗೆ ಕ್ಯೂರ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಈಗ ಜಾಸ್ತಿ ಆಗಿಬಿಟ್ಟೈತಿ. ಈಗ ಇನ್ನು ಬಿಟ್ರೆ ನಮ್ಮ ಜೀವ ತಗೋತೈತ್ರಿ. ಇದು ನಮ್ಮ ಸಮಾಜದೊಳಗಿನ ಮಕ್ಕಳದು ಭಾಳ ಅವ್ರದ್ದೊಂದು ಸಂಸ್ಕಾರ ಹಾಳಾಗಿಬಿಡ್ತೈತಿ. ಅದ್ರೊಳಗೆ ನನ್ನ ಮಕ್ಕಳು ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು. ಅದು ಆಗೋದು ಬ್ಯಾಡ್ರಿ, ಅದು ಆಗೋದು ಬ್ಯಾಡ ಅನ್ನೋ ಒಂದೇ ಉದ್ದೇಶಕ್ಕೆ ಇದನ್ನು ಮಾಡಕತ್ತಿರೋದೇ ಹೊರತು ಎಲ್ಲೂ ನಮಗೆ ಅವಕಾಶ ಇಲ್ಲ ಅನ್ನೋದು ಮಾತೇ ಇಲ್ರಿ. ಒಳ್ಳೇದಕ್ಕೆ ಒಳ್ಳೇದಾಗೇ ಆಗ್ತೈತಿ. ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಸರ್, ಈಗ ನೀವೇನು ಜನತೆ ನೋಡ್ತಾ ಇದ್ದೀರಿ, ಇದರಲ್ಲಿ 80% ಅಶ್ಲೀಲ ಹಾಡದೇ ಇರೋರು ಇದ್ದಾರೆ, ಜನಪದ ಹಾಡದೇ ಇರೋರು ಇದ್ದಾರೆ. ನಾನು ಜನಪದ ಹಾಡೋಳಲ್ಲ,
ನಮ್ಮ ಕಾರ್ಯಕ್ರಮ ಮಾಡುವಂಥ ರೀತಿಯೇ ಬೇರೆ ಇರ್ತದೆ, ನಮ್ಮ ಆರ್ಕೆಸ್ಟ್ರಾ ರೀತಿಯೇ ಬೇರೆ ಇರುತ್ತೆ. ಇಲ್ಲೆಲ್ಲರೂ ಏನು ಬಂದಿದ್ದೀವಿ ಅಶ್ಲೀಲ ವಿರುದ್ಧವಾಗಿ ಹೋರಾಟಕ್ಕೆ ಬಂದಿದ್ದೀವಿ. ಇಲ್ಲಿ ಯಾರೂ ಅಶ್ಲೀಲ ಗೀತೆ ಹಾಡಿದವ್ರು ಯಾರೂ ಬಂದಿಲ್ಲ. ಅವರಿಗೆ ನಾವು ತಿಳುವಳಿಕೆ ಹೇಳಿ ಈ ಮಾಧ್ಯಮರು ಇದು ರೀತಿಯಿಂದ ಅವರಿಗೆ ತಿಳಿಸುವಂಥ ಒಂದು ದಾರಿಯನ್ನು ನಾವು ಹುಡುಕುತ್ತಾ ಇದ್ದೀವಿ. ಅದರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನಕ್ಕೆ ಏನು ಮೆಸೇಜ್ ಕೊಡ್ತೀರಿ ಸರ್? ಸಾರ್ವಜನಿಕ ಅವರಿಗೆ ನಾನು ಮೆಸೇಜ್ ಹೇಳ್ತಿದ್ದೀನಿ, ಇನ್ನು ಮುಂದೆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಏನು ನೀವು ಕಾರ್ಯಕ್ರಮಗಳಿಗೆ ಕರಿತೀರಾ, ಅವ್ರು ಏನು ಕಮಿಟಿದವರಿಗೆ ಒಂದು ವಿಶೇಷವಾಗಿ ಹೇಳ್ತೀನಿ, ನೀವು ಯಾವ ರೀತಿಯಿಂದ ನಿಮ್ಮ ಎಲ್ಲ ಪೀಳಿಗೆಗಳಿಗೂ ಅನ್ವಯಿಸುವಂತಹ ಕಾರ್ಯಕ್ರಮಗಳನ್ನು ನೀವು ಅಲ್ಲಿ ಆಯೋಜಿಸ್ರಿ. ಮಕ್ಕಳಿಗೂ ಅದು ಅನುಸರಿಸಬೇಕು, ಹೆಣ್ಮಕ್ಳಿಗೂ ಅದು ಅನುಸರಿಸಬೇಕು, ಗಂಡು ಮಕ್ಕಳಿಗೂ ಅನುಸರಿಸಬೇಕು, ಹಿರಿಯರಿಗೂ ಅನುಸರಿಸಬೇಕು ಆಗಿ ಆ ರೀತಿಯಿಂದ ನಿಮ್ಮ ಕಾರ್ಯಕ್ರಮಗಳನ್ನು ನೀವು ಆಯೋಜಿಸ್ರಿ. ಒನ್ಲಿ ನೀವು ಯುವ ಪೀಳಿಗೆಗಳನ್ನ ಮುಂದಿಟ್ಟುಕೊಂಡು ಅವರಿಗೋಸ್ಕರ ಹುರುಪಿನುವಂಥ ಗಾಯಕರಿಗೆ ಕರೆಸಿ, ಕೆಲವೊಂದು ಕಲಾವಿದರಿದ್ದಾರೆ, ಒಳ್ಳೆಯ ಕಲಾವಿದರಿದ್ದಾರೆ, ಅವರಿಗೂ ನೀವು ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಮುಂದಿನ ಪೀಳಿಗೆಗಳಿಗೆ ಮೊಬೈಲ್ ಫೋನ್ಗಳನ್ನು ನೀವು ಮಕ್ಕಳಿಗೆ ನೀವು ಅದನ್ನು ನಿಷೇಧ ಮಾಡಬೇಕು. ಬಹಳ ಇದು ಇಂಪಾರ್ಟೆಂಟು. ಸಣ್ಣ ಮಕ್ಕಳಿಗೆ ನೀವು, ಯಾಕಂದರೆ ಕೊರೋನಾ ಬಂದಮೇಲೆ ಅದನ್ನು ಕಂಪಲ್ಸರಿ ಮಾಡಿಬಿಟ್ಟಿದ್ರು ಸ್ಕೂಲ್ಗೋಸ್ಕರ, ಎಜುಕೇಷನ್ಗೋಸ್ಕರ. ಬಟ್ ಅದೇ ರೂಢಿ ಆಗಿದೆ. ಕೆಲವೊಂದು ತಾಯಿಯಂದರು ಮೊಬೈಲ್ ಕೊಟ್ಟರೆ ಮಕ್ಕಳು ಊಟ ಮಾಡ್ತಾರ್ರಿ, ನಮ್ಮ ಮಕ್ಕಳು ಮಾತು ಕೇಳಂಗಿಲ್ಲ. ಪ್ಲೀಸ್ ಇದನ್ನು ತಡೆ ಹಿಡಿರಿ. ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ. ಯಾಕಂದರೆ ಮೊಬೈಲ್ನಲ್ಲಿ ನೋಡಿದ್ರೆ ಇವೇ ಬರ್ತಾವೆ. 100%ನಲ್ಲಿ 70% ನೀವು ಇದೇ ಅಶ್ಲೀಲ ಗೀತೆಗಳು ಬರುತ್ತೆ. ಇದೇ ಅಂದರೆ ಹೊಡಿ ಬಡಿ ಕಡಿ ಇದೇ ವಿನಃ ಒಂದಿಷ್ಟು ಸಂಸ್ಕೃತಿಯ ಮುಂಬರುವ ಸಂಸ್ಕೃತಿ ಬೆಳವಣಿಗೆ ಆಧಾರಿತವಾಗಿ ಯಾವುದೂ ಇಲ್ಲ ಅಂತ ಹೇಳ್ತಿದ್ದೀನಿ. ಇದನ್ನೊಂದು ಸ್ವಲ್ಪ ಮಾಡಬೇಕು ಸರ್. ರಾಜರ ಕಾಲದಿಂದಲೂ ಮನೋರಂಜನೆ ಅನ್ನೋದು, ಇದು ಕಲೆ ಅನ್ನೋದು ಹೆಂಗೆ ಬಂದೈತೆ ಅಂದ್ರೆ, ರಾಜರು, ರಾಜಮನೆತನ, ಆಮೇಲೆ ಅಲ್ಲಿರೋ ಪ್ರಜೆಗಳಿಗೆ ಒಂದು ಮನೋರಂಜನೆ ನೀಡುವಂಥ ಒಂದೇ ಉದ್ದೇಶದಿಂದ ಈ ಕಲೆ ಅನ್ನೋದು ಜನ್ಮ ತಾಳಿದ್ದು. ಈಗ ಅದರ ಉದ್ದೇಶ ಎಲ್ಲಿ ಹೊಂಟೈತಿ? ಈಗ ಅದರ ಧ್ಯೇಯ ಎಲ್ಲಿ ಹೊಂಟೈತಿ? ವೈಯಕ್ತಿಕವಾಗಿ ಹೊಂಟೈತಿ. ಸಮಾಜವನ್ನು ಹಾಳು ಮಾಡುವಂಥ ಒಂದು ರೀತಿ ಒಳಗೆ, ದಾರಿ ಒಳಗೆ ಅದು ನಡೆದೈತಿ. ಅದು ಬೇಡ. ಕಲೆಯನ್ನು ಬರೀ ಮನೋರಂಜನೆಗೋಸ್ಕರ ಹಾಗೂ ಸಮಾಜದ ಒಳಿತಿಗೋಸ್ಕರ, ಅಂದರೆ ಏನೋ ನೋಡ್ರಿ, ಮೊದಲು ಬಯಲಾಟ ಬರ್ತಿದ್ದು, ಸರ್ಕಾರ ದವಾಖಾನೆ ನೀವು ಏನಾರೇ ಇವು ರೋಗಗಳು ನಾವು ಸಣ್ಣವರಿದ್ದಾಗ ನೋಡೀವ್ರಿ. ನನಗೆ ಅದು ನೆನಪೈತೆ. ನನಗೆ ಯಾವ್ದಾರ ಕುಷ್ಠರೋಗ ಅವೆಲ್ಲ ನಿರ್ಮೂಲನೆ ಅದು. ಈಗ ಅದ್ರ ಬಗ್ಗೆ ಜನರ ಜಾಗೃತಿ ಮೂಡಿಸೋಕ್ಕೋಸ್ಕರ ಬಯಲಾಟದವ್ರು ಬರ್ತಿದ್ರಿ. ಅವ್ರೇನು ಇದು ಅಲ್ರಿ, ಅವರೆಲ್ಲ ನೌಕರಸ್ಥ ಮನುಷ್ಯರು ಇರ್ತಿದ್ರು, ಬರ್ತಿದ್ರು, ಅವ್ರೊಂದು ಪ್ಲ್ಯಾನ್ ಮಾಡ್ಕೋತ ಬರ್ತಿದ್ರು. ಅವ್ರು ಹಂಗೆ ಮನೆ ಪಾಂಪ್ಲೆಟ್ಸ್ ಕೊಟ್ಟು ಹೋಗಿರ್ಲಿಲ್ಲ ರೀ. ಒಂದು ಸಾಯಂಕಾಲ ಒಂದು ಬೆಳದಿಂಗಳ ಟೈಮ್ ಒಂದು 8-10 ಜನ ಅವರು ಬಂದು ಬೀದಿ ನಾಟಕ ಮಾಡ್ತಿದ್ರು. ಹಿಂಗೆ ಮಾಡಿದ್ರೆ ಕುಷ್ಠರೋಗ ನಿವಾರಣೆ ಆಕೈತಿ, ಹಿಂಗೆ ಮಾಡಿದ್ರೆ ಒಂದು HIV ದೂರ ಆಗ್ತೈತಿ ಅನ್ನೋದು ತಿಳುವಳಿಕೆ ಹೇಳ್ತಿದ್ರು. ಅದನ್ನು ಕಲೆ ಮೂಲಕ ಹೇಳ್ತಿದ್ರು. ಯಾಕೆ ಅದು ಪರಿಣಾಮಕಾರಿಯಾಗಿತ್ತು ಅನ್ನೋ ಒಂದೇ ಉದ್ದೇಶ. ಸೊ ಹಾಗಾಗಿ ಒಳ್ಳೇದು ಅನ್ನೋದನ್ನ ಬೇಗ ಹೋಗ್ತೈತಿ. ಕಲೆಯಿಂದ ನೀವು ಕೆಟ್ಟದ್ದು ಕೊಟ್ಟರು ಹೋಗ್ತೈತಿ, ಒಳ್ಳೇದು ಕೊಟ್ಟರು ಹೋಗ್ತೈತಿ. ನಾವು ಒಳ್ಳೇದು ಕೊಡೋನು, ಕೆಟ್ಟದ್ದು ಬೇಡ. ನಮ್ಮದು ಕಾಲ ಬಿಡ್ರಿ. ನಮ್ಮದು ಏನಾಗೈತೆ ಆಗೋಗ್ಲಿ, ನಮ್ಮ ಮಕ್ಕಳ ಭವಿಷ್ಯ ನೋಡೋಣ್ರಿ. ಮೊದಲ ನಮ್ಮ ಮಕ್ಕಳು ಹಾಳಾಗಕತ್ತಾವ ಇದರಿಂದ, ಅದು ಆಗೋದು ಬೇಡ. ನಾವು ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೇದೇ ಬಯಸ್ತೀವಲ್ಲ. ನಮ್ಮ ಮಗಗ ಹೊಲ ಆಗಬೇಕು, ಮನೆ ಆಗಬೇಕು ಅಂತ ನಾವು ನಮ್ಮದು ಬಿಟ್ಟು ನಾವು ಕಷ್ಟಪಟ್ಟು ದುಡ್ದು ಮಕ್ಕಳಿಗೆ ಮಾಡಿಡ್ತೀವಿ. ಅದೇ ಥರ ಇದು ಬಿಡ್ರಿ, ಮಕ್ಕಳಿಗೆ ಇದು ಒಳ್ಳೆ ಸಂಸ್ಕಾರ ಮಾಡಿಡೋನು. ನಾವು ಮಾಡೋನು, ನಾವು ಅಷ್ಟೇ ಮಾಡಿದ್ರೆ ಆಗೋದಿಲ್ಲ. ನೀವು ಕೈ ಜೋಡಿಸ್ಬೇಕು. ನಮಗೆ ಯಾಕೆ ಪಬ್ಲಿಕ್ ನಮಗೆ ಕರೆಸ್ತಾರಂದ್ರೆ ಅವ್ರದ್ದು ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟ್. ಇದು ಸಕ್ಸಸ್ ಆಗ್ಬೇಕಂದ್ರೆ 100ರೊಳಗೆ 70% ಇವೇನು ಗ್ರಾಮೀಣ ಇವ್ರು ಇರ್ತಾರಲ್ರಿ, ಆಯೋಜಕರು ಕರೆಸ್ತಾರಲ್ಲ, ಊರವರು ಒಂದು ಅವ್ರದ್ದು ಜಾತ್ರೆ ಇರ್ಬೋದು, ಏನೋ ಒಂದು ಕಾರ್ಯಕ್ರಮ ಕರೆಸ್ತಾರಲ್ಲ, ಅವ್ರದ್ದೇ ಇರ್ಬೇಕು ರೀ. ಅಂಥವ್ರು ಇದ್ದಾರೆ. ಮತ್ತು ಅಂಥವ್ರು ಕರೆಸಿ ಕಾರ್ಯಕ್ರಮ ಮಾಡ್ತಾರೆ. ನಮಗೆ ಚಲೋ ಜನ ಕರೆಸಿ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲನೂ ಹಾಗೆ ಆಗಲಿ ಅಂತ ಬಯಸ್ತೀವಿ ನಾವು ಅಷ್ಟೇ. ಕೆಟ್ಟದಾಗೋದು ಬೇಡ, ಒಳ್ಳೇದಾಗೋದು ಅಷ್ಟೇ.